ಲಾರ್ಡ್, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿವಸ ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಒಂದು ಉತ್ತಮವಾದ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 19ನೇ ವಾಕ್ಯ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ದೇವರು ಯೆರೆಮೀಯನಿಗೆ ಸೇವೆಗಾಗಿ ಬಂದ ಆರಂಭದಲ್ಲಿಯೇ ಹೇಳುವಂತಹ ಮಾತುಗಳು ಇವು. ಸೇವೆಗಾಗಿ ಬರುವಂಥ ಸಮಯದಲ್ಲಿ ದೇವರು ಅವನನ್ನು ಕರೆದಾಗ ಅವನು ಹೇಳ್ತಾನೆ, ಸ್ವಾಮಿ ನಾನು ಮಾತು ಬಲ್ಲವನಲ್ಲ, ಬಾಲಕನು ಅಂತ ಹೇಳಿದಾಗ ದೇವರು ಹೇಳ್ತಾರೆ, ಬಾಲಕನು ಅಂತ ಹೇಳಬೇಡ, ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಯಾಕೆಂದರೆ ಇವನನ್ನೊಂದು ಪ್ರವಾದಿಯಾಗಿ ಆರಿಸಿಕೊಂಡಾಗ ಇವನಿಗೊಂದು ಭಯ ಆಗೋಯ್ತು. ಯಾಕೆ ಭಯ ಆಗ್ತಾ ಇದೆ ಅಂದರೆ, ಯಹೂದ್ಯರ ಪಾಪಗಳು ಬಹಳ ಘೋರವಾಗಿದೆ. ಯಹೂದ್ಯರು ಯಾರೂ ಸಹ ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಇಲ್ಲ. ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇರುವಂತಹ ವ್ಯಕ್ತಿಗಳಿಗೆ ವಿರುದ್ಧವಾಗಿ ದೇವರ ಆಲೋಚನೆಯನ್ನು ಹೇಳುವುದಕ್ಕಾಗಿ ಯೆರೆಮೀಯನನ್ನು ಕರೆದಾಗ ಯೆರೆಮೀಯನಿಗೆ ಭಯ ಆಗ್ತಾ ಇದೆ. ಇವರೆಲ್ಲಿ ನನ್ನ ಮಾತು ಕೇಳ್ತಾರೆ? ನಾನೊಬ್ಬ ಯೌವನಸ್ಥನಾದಂಥ ವ್ಯಕ್ತಿ, ಬಾಲಕನಾದವನು, ಮಾತು ಗೊತ್ತಿಲ್ಲ, ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಇವು ಯಾರಿಗೆ ವಿರುದ್ಧವಾಗಿ ಮಾತಾಡಬೇಕು? ಮಹಾಯಾಜಕರಿಗೆ ವಿರುದ್ಧವಾಗಿ, ಯಾಜಕರಿಗೆ ವಿರುದ್ಧವಾಗಿ, ಉನ್ನತ ಅಧಿಕಾರಿಗಳಿಗೆ ವಿರುದ್ಧವಾಗಿ ದೇವರು ಏನು ಹೇಳ್ತಾರೋ ಅದನ್ನು ಹೇಳಬೇಕು. ಇದೆಲ್ಲ ಸರಿಯಾಗೋವಂಥ ವಿಷಯ ಅಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನೀವು ನಮಗೆ ಸಹಾಯ ಮಾಡಿ, ನೀವು ನನಗೆ ಈ ಜವಾಬ್ದಾರಿ ಕೊಡಬೇಡಿ ಅಂತ ದೇವ್ರ ಹತ್ರ ಹೇಳಿದಾಗ ದೇವರು ಹೇಳ್ತಾರೆ, ಇಲ್ಲಪ್ಪ, ನಾನು ನಿನ್ನ ಜೊತೆ ಇರ್ತೇನೆ ನಿನ್ನನ್ನು ಉದ್ಧರಿಸುವುದಕ್ಕೆ ಅಂತ ಹೇಳಿ 19ನೇ ವಾಕ್ಯದಲ್ಲಿ ಬಂದಾಗ ದೇವರ ವಾಕ್ಯ ಹೇಳ್ತದೆ, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ. ಯಾರು ಯುದ್ಧ ಮಾಡ್ತಾರೆ? 18ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇಗೋ ನಾನು ನಿನ್ನನ್ನು ಯಹೂದದ ಅರಸರು, ಅಧಿಪತಿಗಳು, ಯಾಜಕರು, ಸಾಧಾರಣ ಜನರು ಅಂತೂ ದೇಶದ ಎಲ್ಲ ಜನರನ್ನು ಎದುರಿಸತಕ್ಕಂತಹ ಸ್ಟ್ರಾಂಗ್ ವ್ಯಕ್ತಿಯಾಗಿ ನಿನ್ನನ್ನು ಮಾಡ್ತೇನೆ. ಆಮೇಲೆ ದೇವರು ಹೇಳ್ತಾರೆ, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ. ಯಾರು ಯುದ್ಧ ಮಾಡ್ತಾರೆ? ಅರಸರು ಯುದ್ಧ ಮಾಡ್ತಾರೆ, ಅಧಿಪತಿಗಳು ಮಾತಾಡ್ತಾರೆ, ಯಾಜಕರು ಮಾತಾಡ್ತಾರೆ, ಸಾಧಾರಣ ಜನ. ಟೋಟಲ್ ಹೇಳಬೇಕು ಅಂತ ಹೇಳಿದ್ರೆ, ನೀನು ಎಲ್ಲರ ಮುಂದೆನೂ ತಲೆ ತಗ್ಗಿಸುವಂಥ ರೀತಿಯಲ್ಲಿ ಅವರು ಮಾತಾಡ್ತಾರೆ. ಬಟ್ ದೇವ್ರು ಹೇಳ್ತಾ ಇದ್ದಾರೆ, ಅವರೆಲ್ಲ ನಿನಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ. ಅಂದರೆ ಮಾತಿನ ಯುದ್ಧ ಆಗಿರ್ಬೋದು, ಶಾರೀರಿಕ ಯುದ್ಧ ಆಗಿರ್ಬೋದು, ಯಾವುದೇ ರೀತಿಯ ಯುದ್ಧ ಮಾಡ್ತಾರೆ. ಆದರೆ ಒಂದು ಸಂತೋಷದ ವಿಷಯ ದೇವ್ರು ಹೇಳ್ತಾ ಇದ್ದಾರೆ, ನಿನ್ನನ್ನು ಸೋಲ್ಸೋಕ್ಕಾಗಲ್ಲ. ಎಷ್ಟೇ ಅರಸ ನಿನಗೆ ವಿರುದ್ಧವಾಗಿ ಮಾತಾಡಿದ್ರು, ಅರಸ ನಿನ್ನನ್ನು ಹಿಂಸೆ ಪಡಿಸುವುದಕ್ಕೆ ಪ್ರಯತ್ನ ಮಾಡಿದ್ರು, ನಿನ್ನನ್ನು ಸೋಲ್ಸೋಕ್ಕಾಗಲ್ಲ. ಯಾಕೆ ಅಂದರೆ ನಿನ್ನನ್ನು ಉದ್ಧರಿಸುವುದಕ್ಕೆ ನಾನು ನಿನ್ನೊಂದಿಗಿರ್ತೇನೆ. ಯೆರೆಮೀಯನೇ, ನೀನು ಭಯಪಡಬೇಡ, ನೀನು ಬಾಲಕ ಅಂತ ಹೇಳಬೇಡ, ಅರಸನಿಗೆ ವಿರುದ್ಧವಾಗಿ ಹೆಂಗೆ ಮಾತಾಡಲಿ ಅಂತ ಹೇಳಬೇಡ, ಅಥವಾ ಸಾಧಾರಣ ಜನರಿಗೆ ವಿರುದ್ಧವಾಗಿ ಹೆಂಗೆ ಮಾತಾಡಲಿ, ಅಧಿಪತಿಗಳಿಗೆ ವಿರುದ್ಧವಾಗಿ ಹೆಂಗೆ ಮಾತಾಡಲಿ, ಯಾಜಕರಿಗೆ ವಿರುದ್ಧವಾಗಿ ಹೆಂಗೆ ಮಾತಾಡಲಿ, ನೀನೆಲ್ಲ ಟೆನ್ಷನ್ ಮಾಡ್ಕೋಬೇಡ. ನಿನ್ನನ್ನು ಉದ್ಧರಿಸುವುದಕ್ಕಾಗಿ, ನಿನ್ನನ್ನು ಮೇಲೆತ್ತುವುದಕ್ಕಾಗಿ, ಅವರು ನಿನ್ನನ್ನು ಹೀಯಾಳಿಸುವಾಗ, ಅವರು ನಿನ್ನನ್ನು ಬೈಯುವಾಗ, ಮಾತಿನಿಂದ ನಿನಗೆ ಹೊಡೆಯುವಾಗ, ಶಾರೀರಿಕವಾದ ವೇದನೆಗಳು ಕೊಡುವಾಗ, ನಿನ್ನನ್ನು ಉದ್ಧರಿಸುವುದಕ್ಕೆ ನಾನು ನಿನ್ನ ಸಂಗಡ ಇದ್ದೇನೆ. ಒಂದು ವಿಷಯ ಅಲ್ಲಿ ಕೊಟ್ಟಿರುವಂಥ ಕಾರ್ಯ ಏನು ಗೊತ್ತಾ? ಅವರು ಯುದ್ಧ ಮಾಡೇ ಮಾಡ್ತಾರೆ, ಸುಮ್ಮನೆ ಇರಲ್ಲ. ದೇವರು ಹೇಳ್ತಾ ಇದ್ದಾರೆ, ಯುದ್ಧ ಯೆರೆಮೀಯನೇ ಇದೆ, ನೀನು ನಿರೀಕ್ಷೆ ಮಾಡು. ಮಾತಾಡೋದು ಗ್ಯಾರಂಟಿ, ವಿರೋಧ ಮಾಡೋದು ಗ್ಯಾರಂಟಿ, ಸಮಸ್ಯೆ ಮಾಡೋದು ಗ್ಯಾರಂಟಿ. ಆದರೆ ಒಂದು ವಿಷಯ ತಿಳ್ಕೊ, ನಿನ್ನನ್ನು ಸೋಲ್ಸೋಕ್ಕಾಗಲ್ಲ. ನೀನೇ ಜಯಶಾಲಿಯಾಗಿ ನಿಲ್ತೀಯ. ಆದರೆ ಮುಂದಿನ ಅಧ್ಯಾಯಗಳನ್ನ ಓದ್ದಾಗ ಯೆರೆಮೀಯನಿಗೆ ವಿರುದ್ಧವಾಗಿ ಅನೇಕ ರೀತಿಯ ಯುದ್ಧಗಳನ್ನು ಮಾಡ್ತಾರೆ. ಯುದ್ಧ ಮೀನ್ಸ್ ಅವನನ್ನು ಹೊಡೀತಾರೆ, ಅವನನ್ನು ಹಾಳುಬಾವಿಗೆ ಹಾಕ್ತಾರೆ, ಅವನನ್ನು ಸೆರೆಮನೆಗೆ ಹಾಕ್ತಾರೆ, ಕೈಗೆ ಕೋಳಗಳನ್ನು ಹಾಕ್ತಾರೆ. ಆದರೆ ದೇವರು ಯೆರೆಮೀಯನ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ಕೆಲವು ವರ್ಷಗಳ ನಂತರ ಪುನಃ ದೇವರು ಹೇಳ್ತಾರೆ, 15ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ಆರಂಭದಲ್ಲಿ ಅವನ್ನ ಸೇವೆಗೆ ಕರೆದಾಗ ದೇವರು ಹೇಳಿದ್ರು, ನಿನಗೆ ವಿರುದ್ಧವಾಗಿ ಅವ್ರು ಯುದ್ಧ ಮಾಡ್ತಾರೆ, ನಿನ್ನನ್ನು ಸೋಲ್ಸೋದಕ್ಕಾಗಲ್ಲ ಅಂತ ಹೇಳಿದ್ರು. ನಂತರ 15ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ಮತ್ತೆ ಓದುವಂಥ ಸಮಯದಲ್ಲಿ ಈ ರೀತಿ ಓದ್ತೀವಿ, ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡಿಯನ್ನಾಗಿ ಮಾಡುವೆನು, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. 21ನೇ ವಾಕ್ಯ, ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಹೌದು, ಕ್ರೂರರ ಕೈಯಿಂದ ರಕ್ಷಿಸುವೆನು. ದೇವರು ಯೆರೆಮೀಯನಿಗೆ ಹೇಳ್ತಾರೆ,
ರಮ್ಯನೇ, ನೀನು ನಿರಾಶನಾಗಬೇಡ. ಯುದ್ಧ ಇದ್ದೇ ಇದೆ, ಆದರೆ ನಾನು ನಿನ್ನ ಜೊತೆ ಇರೋದರಿಂದ ನಿನ್ನನ್ನು ರಕ್ಷಿಸೋದು ನನ್ನ ಜವಾಬ್ದಾರಿ, ನಿನ್ನನ್ನು ಉದ್ಧರಿಸೋದು ನನ್ನ ಜವಾಬ್ದಾರಿ, ನಿನಗೆ ಸಹಾಯ ಮಾಡೋದು ನನ್ನ ಜವಾಬ್ದಾರಿ. ಇಂದು ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಸೈತಾನ್ನಿಂದ ನಮಗೆ ಯುದ್ಧ ಇದೆ. ಒಂದು ವೇಳೆ ನಮ್ಮ ಸಂಬಂಧಿಕರಿಂದ, ನಮ್ಮ ಸ್ನೇಹಿತರಿಂದ, ನಮ್ಮ ಕುಟುಂಬ ವರ್ಗದವರಿಂದ ಮಾತಿನ ಯುದ್ಧ ಆಗಿರ್ಬೋದು, ಶಾರೀರಿಕ ಯುದ್ಧ ಆಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ಅಂತ ಬೈಬಲ್ ಹೇಳಲ್ಲ. ಯೇಸ್ವಾಮಿ ಹೇಳಿದ್ರು, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಧೈರ್ಯ ಪಡ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಈಗಲೇ ಸಮಯದಲ್ಲಿ ಕರ್ತನ ಸಂಧಾನದಲ್ಲಿ ಪ್ರಾರ್ಥನೆಯೊಂದಿಗೆ ಹೇಳೋಣ, ಕರ್ತನೆ, ನನ್ನ ಜೀವಿತದಲ್ಲಿ ಬರುವಂಥ ಸಮಸ್ಯೆಗಳ ಮಧ್ಯದಲ್ಲಿ ನಾನು ನಿರಾಶೆ ಪಡಲ್ಲ, ನಾನು ವೇದನೆ ಪಡಲ್ಲ. ಯಾಕೆಂದರೆ ನೀ ನನಗೆ ವಾಗ್ದಾನ ಕೊಟ್ಟಿದ್ದೀಯಾ, ನಾನು ನಿನ್ನ ಸಂಗಡ ಇರ್ತೇನೆ. ಇವತ್ತು ಬೆಳಗ್ಗೆ ದೇವರು ತನ್ನ ವಾಕ್ಯದ ಮೂಲಕ ನಿಮಗೆ ಹೇಳ್ತಾ ಇದ್ದಾರೆ, ಎಂಥ ಸನ್ನಿವೇಶದ ಮೂಲಕ ಹಾದು ಹೋಗ್ಬೇಕಾಗಿ ಬಂದರೂ ನಿರಾಶೆ ಪಡಬೇಡಿ. ದೇವರು ನಿಮ್ಮ ಸಂಗಡ ಇದ್ದಾನೆ, ದೇವರು ನಿಮ್ಮ ಕೈ ಹಿಡಿತಾನೆ, ದೇವರು ನಿಮಗೆ ಸಹಾಯವಾಗಿರ್ತಾನೆ. ನಿನ್ನನ್ನು ಸೋಲಿಸೋದಕ್ಕಾಗಲ್ಲ. ನಾವು ದೇವರ ವಾಕ್ಯವನ್ನು ಅನುಸರಿಸಿ ದೇವರ ಚಿತ್ತಕ್ಕನುಸಾರವಾಗಿ ಜೀವಿಸುವಾಗ ಸಹಾಯ ಮಾಡುವಂತಹ ದೇವರ ಹಸ್ತ ನಮ್ಮ ಸಂಗಡ ಇರ್ತದೆ. ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡುವಂಥ ನಿನ್ನ ಕೃಪೆಗಾಗಿ ಸ್ತೋತ್ರ. ಯುದ್ಧ ಬರುವಾಗಲೂ, ಸೈತಾನ್ ನಮಗೆ ವಿರುದ್ಧವಾಗಿ ನಿಲ್ಲುವಾಗಲೂ, ಜನರು ನಮಗೆ ವಿರುದ್ಧವಾಗಿ ನಿಲ್ಲುವಾಗಲೂ ನಮಗೆ ಜಯ ಕೊಡುವುದಕ್ಕೆ ನಮ್ಮ ಸಂಗಡ ಇರುವಂತಹ ದೇವರೇ, ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.